Hello guys, welcome back to my vlog. Guys, ನಾನು ಇವತ್ತು ಕೋರಮಂಗಲ ಬಂದಿದ್ದೀನಿ. ಜೀವನದಲ್ಲಿ ಇದೇ ಸೆಕೆಂಡ್ ಟೈಮ್ ಕೋರಮಂಗಲ ಬರ್ತಿರೋದು. ಅದು ಈ ಸರಿ ಲಾಸ್ಟ್ ಟೈಮ್ ನಾನು ಜೀವನ್ ಜೊತೆ ಬಂದಿದ್ದೆ, ಬಟ್ ಈಗ ನಮ್ಮ ಜೊತೆ ಬಂದವ್ರೆ. ಒಂದು ಗ್ಯಾಂಗ್ ಜೊತೆ 4 ಜನ ಬಂದಿದ್ದೀವಿ. ಹೋಗ್ತೀವಿ, ನೋಡ್ತೀವಿ. 1 2 ಅಲ್ಲಿ 3 ಹೀರೋ ದೊಡ್ಡವರು ಸೀನಿಯರ್, ನಾವು 4ನೇವರು. 4 ಜನ ಬಂದಿದ್ವಿ. ಏನಕ್ಕಂತಂದ್ರೆ ರಂಜಾನ್ ಸ್ಪೆಷಲ್ ನೋಡಕ್ ಬಂದಿದ್ದೀವಿ. ಇಫ್ತಾರ್ ರಂಜಾನ್ ಸ್ಪೆಷಲ್ ಇಫ್ತಾರ್ ನೋಡಕ್ ಬಂದಿದೀವಿ ಅಂತ ಗೈಸ್. ನನಗೇನು ಗೊತ್ತಿಲ್ಲ. ಫುಡ್ ಕೋರ್ಟಿಗೆ ಕರ್ಕೊಂಡು ಹೋಗ್ತಿದ್ರು, ಅವ್ರು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದು. ಅಲ್ಲೇನ ಕರ್ಕೊಂಡೋದ್ರೆ ಸ್ಪೆಷಲ್ ಹುಡ್ಗ ಇಲ್ಲೇ ಇದೆ ಗುರು, ನೋಡಿ ಸಕ್ಕದಾಗಿದೆ. ಒಳ್ಳೆ ಲೈಟಿಂಗ್ಸ್ ಎಲ್ಲ ಸಕ್ಕದಾಗಿ ಬಿಟ್ಟಿದ್ದಾರೆ ಮಾತ್ರ. ಇಲ್ಲಿ ನೋಡಿ ಏನು ಸಕ್ಕದಾಗಿ ಮಾಡಿದ್ದಾರೆ ಇಲ್ಲಿ. ಇಲ್ಲಿ ನೋಡಿ ಈ ಸ್ಟ್ರೀಟ್ ಫುಲ್ಲು, ಈ ರೋಡ್ ಇದೆಯಲ್ಲ, ಈ ರೋಡ್ ಫುಲ್ಲು ಕಂಪ್ಲೀಟ್ ಆಗಿ ಫುಡ್ ಕೋರ್ಟ್ ಥರ ಮಾಡಿಬಿಟ್ಟಿದ್ದಾರೆ. ಈ ಜಾಗ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿ ನೀಟಾಗಿ. ಈ ಸ್ಟಾರ್ಟ್ ಆಗೋದಂದ್ರೆ ಏನು ಸ್ಟಾರ್ಟ್ ಆಗೋದು? ಇವಾಗ ಇಫ್ತಾರ್ ಅನ್ನೋದು ಬಂದು ರಂಜಾನ್ ಟೈಮಲ್ಲಿ ಅವ್ರು ಊಟದಕ್ಕೆ ಫಾಸ್ಟಿಂಗ್ ಇರ್ತಾರೆ. ಬೆಳಗ್ಗೆ 4 ಗಂಟೆಯಿಂದ ಸಂಜೆ 6 ಗಂಟೆ. ಅದು ಆದ ತಕ್ಷಣ ಊಟ ಸ್ಟಾರ್ಟ್ ಮಾಡ್ತಾರೆ. ಮುಸ್ಲಿಮ್ಸ್ ಎಲ್ಲ ಊಟ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವ್ರಿಗೆ ವೆರೈಟಿ ಆಫ್ ಫುಡ್ಸ್ ಇರುತ್ತೆ. ಲೈಕ್ ಕೋಶ್ ಅಂತಾರೆ, ಏನೇನೋ ಡಿಫ್ರೆಂಟ್ ಸ್ವೀಟ್ಸ್ ಎಲ್ಲ ಮಾಡಿ ಇಟ್ಟಿರ್ತಾರೆ. ನಾನ್ ವೆಜ್ ಅಲ್ಲೂ ಮಲ್ಟಿಪಲ್ ವೆರೈಟೀಸ್ ಮಾಡ್ತಾರೆ. ಇವಾಗ ರಂಜಾನ್ ಟೈಮಲ್ಲಿ ಬೇರೆ ಏನೆಲ್ಲ ಹೊಸದಾಗಿ ಅವ್ರ ಕ್ರಿಯೇಟಿವಿಟೀಸ್ ಇರುತ್ತೆ, ಫುಡ್ಡಲ್ಲಿ ಮಾಡೋಕ್ಕಾಗಿರುತ್ತೆ, ಅದೆಲ್ಲ ತಗೊಬಂದು ಸ್ಟಾಲ್ ಥರ ಹಾಕೊಂಡು ಮಾಡ್ತಾರೆ. ನಾವು ಜಸ್ಟು ಚಿಕನ್ನು ಮಟನ್ನು ಫಿಶ್ ತಿನ್ನೋದು ಅಷ್ಟೇ ತಾನೆ. ಅಷ್ಟೇ. ಮುಸ್ಲಿಮ್ಸಲ್ಲಿ ಬೇರೆದೆಲ್ಲ ತಿಂತಾರಲ್ಲ, ಅವೆಲ್ಲ ತಿನ್ನಂಗಿಲ್ಲ, ನಾವು ತಿನ್ನಬಾರ್ದು, ತಪ್ಪು. ಹಂಗಾಗಿ ಸ್ಪೆಷಲಾಗಿ ಏನಾರು ಇದ್ದರೆ ಟ್ರೈ ಮಾಡೋಣ, ಅದು ತಿನ್ನೋ ಅಂಥದ್ದು. ಇಲ್ಲಾಂದರೆ ಸ್ವೀಟ್ ಗೀಟು ಅಂಥದ್ದನ್ನ ಟ್ರೈ ಮಾಡೋಣ ಗುರು ಇವತ್ತು. ಇದು ಹರೀರಾ, ಮತ್ತು ಇಲ್ಲಿ ಸ್ವೀಟ್ಸು ವಿಧವಾದಂಥ ಸ್ವೀಟ್ನ ಇಟ್ಟಿದ್ದಾರೆ ಇಲ್ಲಿ. ಮತ್ತು ಈ ಕಡೆ ಸೈಡು ನಾನ್ ವೆಜ್ ಗುರು. ಯಾವ್ದು ಅಂತಲೇ ಗೊತ್ತಿಲ್ಲ ನನಗೆ. ಇಲ್ಲಿ ನೋಡಿ ಯಾವುದು ಗುರು ಇದು, ವಿಚಿತ್ರವಾಗೆಲ್ಲ ಇದೆ. ಇದು ಯಾವ್ಯಾವುದು ಅಂತ ನನಗೆ ನಿಜ ಗೊತ್ತಿಲ್ಲ, ಜಸ್ಟ್ ನೋಡ್ತಿದ್ದೀನಿ ಅಷ್ಟೇ. ಇಲ್ಲಿ ಯಾವುದೋ ಬೇರೆದೊಂದು ಸ್ಟ್ರೀಟ್ ಫುಲ್ಲು ಈ ಕಡೆ ಫುಲ್ಲು ನಾನ್ ವೆಜ್, ಆ ಕಡೆ ಫುಲ್ಲು ವೆಜ್ ಅಂತ ಮಾಡಿಬಿಟ್ಟಿದ್ದಾರೆ. ಈ ಕಡೆಲ್ಲ ನಮಗೆ ಲೆಫ್ಟಲ್ಲೆಲ್ಲ ಫುಲ್ಲು ರೆಡ್ ಗ್ರೀನ್ ಎದ್ದೆದ್ದು ಕಾಣಿಸುತ್ತಲ್ಲ, ನೋಡಿ ಫುಲ್ಲು ರೆಡ್ ಕಲರ್. ಹಂಗೆ ಯಾವುದು ಇದು, ಕಪ್ಪೆನಾ ಇದು? ಚಿಕನ್ ಇದು? ನನ್ ಕಪ್ಪೆ ಅನ್ಕೊಂಡ್ರು. ಕೊಯ್ಲು, ಇದೊಂದು ಕೊಯ್ಲು ಅಂತ ನೋಡಿ ವಾಯ್ಸ್. ಆಲ್ರೆಡಿ ಎಲ್ಲ ಸೀ ಫುಡ್ಗಳಿರೋದು. ಅದು ಸೀ ಫುಡ್, ಇದು ಸೀ ಫುಡ್, ಮತ್ತು ಇದೆಲ್ಲ ಪ್ರಾನ್ಸು. ಇಲ್ಲಿ ಎಲ್ಲದೆಲ್ಲ ಆಲ್ಮೋಸ್ಟ್ ಸೀ ಫುಡ್. ಇದೆಂಥದ್ದು ಏಡಿದಾ? ಇದು ಏಡಿದು ಏನು? ಏಡಿದು ಲಾಲಿಪಾಪ್ ಏಡಿದು, ಕ್ರಾಬ್ ಲಾಲಿಪಾಪ್. ಇದೆಲ್ಲ ನೋಡಿ ಫುಡ್ ಕೋರ್ಟಲ್ಲಿ ಎಲ್ಲ ಮಾಂಸ ಎಲ್ಲ ಹಾಕಿ ಬೇಯಿಸ್ತಿದ್ದಾರೆ. ಇದೊಂದು ಚಾಪ್ಸ್. हेलो गाइस, मेरे दुकान में एक से एक आइटम वैरायटी मिलेगा. बीफ मिलेगा, चिकन मिलेगा, मटन मिलेगा, चिकन गाड़ी मिलेगा, बीफ चॉप, बीफ चिल्ली, चिकन चिल्ली, पूरा मिलेगा सब कुछ. वैरायटी मिल सकता है. ಆ್ಯಕ್ಚುಲಿ ಏನೇನು ಐಟಮ್ ಅಂತ ದೇವರಾಣೆ ನನಗೆ ಗೊತ್ತಿಲ್ಲ. ಇದು ನಾನು ಜಸ್ಟ್ ನೋಡ್ತಿದ್ದೀನಿ. ನನಗೆ ಕೋಳಿ ಯಾವುದಂತ ಅಷ್ಟೇ ಗೊತ್ತಾಗೋದು. ಕೋಳಿ ತಿನ್ಕೊಂಡು ಹೋಗ್ಬಿಡೋದು ನಾವು. ಕೋಳಿ ಕೊಯ್ಲು, ಪ್ರಾನ್ಸು, ಇಲ್ಲಿ ಪಾಂಪ್ಲೆಟ್ ಎಲ್ಲ ಇದೆ. ಸಮುದ್ರ ಸೀ ಫುಡ್ ತಿಂದರೆ ಚಂದ ಇರುತ್ತಲ್ಲ? ಇಲ್ಲ, ಮೋಸ್ಟ್ಲಿ ಇವ್ರದ್ದು ಹಾರ್ಡ್ ಐಟಮ್ಸ್ ಲೈಕ್ ರೆಡ್ ಮೀಟ್ಸ್ ಅದೆಲ್ಲ ಇರುತ್ತೆ, ಅದು ಚೆನ್ನಾಗಿದೆ. ಐಟಮ್ಗಳಿದೆ, ಎಲ್ಲ ಫ್ರೈಡ್ ಐಟಮ್ಗಳೇ, ಎಲ್ಲ ಐಟಮ್ಗಳು ಆದ್ಮೇಲೆ. ಬಟ್ ಒನ್ ಟೈಮ್ ಟೇಸ್ಟ್ ಮಾಡೋಕೆ ಕರೆಕ್ಟ್ ಇರುತ್ತೆ. ಇದು ರೆಗ್ಯುಲರ್ ಆಗಿದ್ದನ್ನೆಲ್ಲ ಬಂದು ಟೇಸ್ಟ್ ಮಾಡಿಬಿಟ್ರೆ ಒಂದೇ ವಾರದಲ್ಲಿ ಡುಮ್ಮ ಆಗಿಬಿಡ್ತೀವಿ. ಫ್ಯಾಟ್ ಲಾಸ್ ಮಾಡಿರೋದೆಲ್ಲ ಏನಾಗೋಗ್ಬಿಡುತ್ತೆ ಬೇಗ ಸಡನ್ನಾಗಿ. ಬಟ್ ಇಲ್ಲಿ ನೋಡ್ತಿದ್ದೀನಲ್ಲ, ಯಾವ್ಯಾವ್ದು ಏನೇನು ಹೆಸರು ಅಂತ ನನಗೆ ಗೊತ್ತಿಲ್ಲ. ಬಟ್ ಜಸ್ಟ್ ನಿಮಗೆ ತೋರ್ಸೋದು ಅಷ್ಟೇ. ನಾನು ಹಾಟ್ ಡಾಗ್ ಅದು ನಮಗೆ ಕೋಲ್ಡಾಗೇ ಇರಲಿ ಬ್ರೋ. ಹಾಟ್ ಡಾಗ್ ತುಂಬ ಹಾರ್ಡ್ ಆಗಿಬಿಟ್ರೆ ಕಷ್ಟ. ಜನ ಬರ್ತಾವ್ರೆ ಅಂತ ರೇಟ್ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಫೇಮಸ್ ಆಗಿರುತ್ತಾ ಇಲ್ಲಿ? ತುಂಬಾ ಫೇಮಸ್, ತುಂಬಾ ಜನ ಬರ್ತಾರೆ ಹೋಗ್ತಾರೆ. ಲಾಸ್ಟ್ ಇಯರ್ 150 ಪ್ಲೇಟ್ ತಗೊಂಡಿದ್ದಲ್ಲ 300 200 ಅಂತ ಇರ್ತಾವ್ರೆ. ಆಲ್ಮೋಸ್ಟ್ 200 ತಗೋಬಹುದು, ಬಟ್ ತುಂಬಾ ಜಾಸ್ತಿ ಅನ್ಸುತ್ತೆ. ಅದು ಕ್ವಾಂಟಿಟಿ ವೈಸ್ ಕಮ್ಮಿ ಕ್ವಾಂಟಿಟೀಸ್ ಕೊಡ್ತಾವ್ರೆ. ಕ್ವಾಂಟಿಟೀಸ್ ಚೆಕ್ ಮಾಡಿದ್ರೆ ಕ್ವಾಂಟಿಟಿ ಕಡಿಮೆ ಕೊಡೋದಲ್ಲ, ಕಮ್ಮಿ ಕೊಡೋದು ಚೆಕ್ ಮಾಡಿದ್ರೆ. ಅದು ಬೇರೆ ಕೊಡ್ತಿದಾರಲ್ಲ, ಅದು ನೋಡ್ಬಿಟ್ಟೆ ನಮ್ಗೆ ನಾವು ಬಡವರಪ್ಪ ಏನ್ ಮಾಡೋದು, ನಾನು ಇಷ್ಟಕ್ಕೆ ಬರ್ತೀವಿ, ಸುತ್ತ ನೋಡ್ತೀವಿ ಅಂದ್ರೆ ಅದಕ್ಕಂತ ಅಷ್ಟೆಲ್ಲ ಕೊಟ್ರೆ 1-2 ಡಿಶ್ ತಿಂದ್ರೆ ಒಂದ್ ದಿನ ಸಂಬಳ ಹೋಯ್ತಲ್ವಾ. ತುಂಬಲ್ಲ, ಏನು ತುಂಬಲ್ಲ.
ಗೈಸ್ ಯಾರ್ಯಾರು ಏನೇನು ತಿಂತಾರ ಅದು ಅವ್ರವ್ರ ವೈಯಕ್ತಿಕ, ನಾವು ಕ್ವಶನ್ ಮಾಡಕ್ ಹೋಗಲ್ಲ, ಅದು ಅವ್ರವ್ರ ಪರ್ಸನಲ್. ಬಟ್ ನಾವಂತೂ ಚಿಕನ್ ತಿಂತೀವಿ ಅಷ್ಟೇ, ಡೆಸರ್ಟು ಚಿಕನ್, ಅದ್ಬಿಟ್ರೆ ಬೇರೆ. ಬಟ್ ಕ್ರೌಡ್ ನೋಡಿ ಎಷ್ಟು ಬಂದಿದೆ. ನಾನು ಹೋಗೋ ಜಾಗ ಎಲ್ಲ ಹಣೆ ಬರ ಇಷ್ಟೇ, ಬರೀ ಕ್ರೌಡ್ಗಳೇ ಜಾಸ್ತಿ ಇರ್ತವೆ ಎಲ್ಲೋದ್ರೂ. ಕ್ರೌಡ್ ಇಲ್ದಿರೋ ಜಾಗನೇ ಇಲ್ಲ ನೀಟಾಗಿ ವಿಡಿಯೋ ಮಾಡೋದ್ರಿಂದ. ಎಲ್ಲಿ ನೋಡಿದ್ರು ಹುಡುಗಿರುಗಳೇ ಜಾಸ್ತಿ ಇದ್ದಾರೆ ಇಲ್ಲಿ ತಿನ್ನಕ್ಕೆ, ಅಷ್ಟು ಕ್ರೌಡ್ ಇದೆ ಇಲ್ಲಿ ನೋಡಿ. ನೆಕ್ಸ್ಟ್ ಲೆವೆಲ್ ಕ್ರೌಡ್ ಈ ಜಾಗದಲ್ಲಿ. ನಾನೇನೋ ಮಿಸ್ ಆಯ್ತು ಅಂದ್ರೆ ಕಳೆದೋಗ್ಬಿಡ್ತೀನಿ ಅಂತ ಬೆಂಗಳೂರಲ್ಲಿ ಈ ಲೊಕೇಶನ್ ಅಲ್ಲಿ. ನಿಂದು ಬ್ರೈನ್ ಇದು ಮಟನ್ ಇಂದಲ್ವಾ? ಕುರಿದು ಬ್ರೈನ್ ನೋಡಿ ಹೆಂಗ್ ಕಾಣ್ತದೆ ನೋಡಕ್ಕೆ. ಗೈಸ್ ಇದು ಏನ್ ಹೇಳಿ, ಇದಿದೆಯಲ್ಲ ಒಂಟೆ ಮಾಂಸ ಇದು. ಏನಿಲ್ಲ ಬ್ರೋ, ಬ್ಲಾಗ್ ಮಾಡ್ತೀನಿ, ಫುಡ್ ಬ್ಲಾಗ್. ಹೌದಾ, ಮಾಡಿ ಬ್ರೋ. ಒಂಟೆ ಮಾಂಸ ಗುರು ಅದು ಎಷ್ಟಂತೆ? 300 ಓನ್ಲಿ 300 ಚಾಮಲ್. ವೆರೈಟಿ ಐಟಮ್ಗಳಿದೆ ನೋಡಿ ಗುರು, ಎಲ್ಲ ಫುಲ್. ಅವಾಗಲೇ ಅಲ್ಲಿ ಟೇಸ್ಟ್ ಮಾಡಿದ್ವಲ್ಲ ಅದು ಇದು ಅಫ್ಘಾನಿಸ್ತಾನ, ಅದು ಇದು ಕ್ಯಾಮಲ್ ಅವಾಗಲಿಂದ ಉರಿತಾನೆ ಅವ್ರೆ. ಮತ್ತೆ ಇದೇನು ಗೊತ್ತಿಲ್ಲ. ಮಟನ್ ಕಿಮಾ ಪಾವ್ ಗೊತ್ತಿಲ್ಲ ಅನ್ಬಿಟ್ಟು ಹೇಳ್ಬೇಡಿ, ಮಟನ್ ಕಿಮಾ ಪಾವ್ ಅನ್ಬಿಟ್ಟು ಹೇಳಿ ನಮ್ಗೆ. ಮಟನ್ಲಿ ಯಾವ್ದು ಇದು? ಮಟನ್ ಕಿಮಾ ಪಾವ್, ಅದು ಗೊತ್ತಿಲ್ಲ ಅನ್ಬಿಟ್ರು ನೀವು, ಹೆಂಗ್ ಹೇಳಿ ಅದು? ಇದೇನು ಗುರು? ಯಾವ್ದು ಇದು? ಇಂಡಿಯನ್ ರಷ್ಯನ್ ಕಟ್ಲೆಟ್. ಇದು ಕಟ್ಲೆಟಾ? ಇಂಡಿಯನ್ ರಷ್ಯನ್ ಕಟ್ಲೆಟ್. ಕಟ್ಲೆಟ್ ಅಂತ ಗುರು. ಇದು ಯಾವುದು? ರಾಬಿಟ್ ಗಿಬಿಟ್ ಏನಾದ್ರು ಇಟ್ಟಿದ್ದಾರೆ? ಸೈಕ್ ಮಾಡ್ಬಿಟ್ಟ ನನಗೆ ಅವನು. ನನಗೆ ಏನು ಗೊತ್ತಾ ಗೈಸ್, ನಾನು ಎಲ್ಲ ಥರನೂ ವೆರೈಟಿ ಚಿಕನಲ್ಲಿ ಟೇಸ್ಟ್ ಮಾಡಬೇಕು, ಮಟನಲ್ಲಿ ಟೇಸ್ಟ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಏಡಿ ಗಿಡಿ ಸೀ ಫುಡ್ ಇದ್ರೆ ಟೇಸ್ಟ್ ಮಾಡ್ತೀನಿ. ಅದು ಬಿಟ್ಟರೆ ಬೇರೆ ಯಾವುದು ಟೇಸ್ಟ್ ಮಾಡೋಕ್ಕೆ ಹೋಗಲ್ಲ, ಸೆಟ್ ಆಗಲ್ಲ ನಮಗೆ, ಚೆನ್ನಾಗಾಗಲ್ಲ. ಇಲ್ಲಿ ನೋಡಿ ಏಡಿ ಇದೆ, ಏಡಿ ಆಮೇಲೆ ಸ್ವಲ್ಪ ಟೇಸ್ಟ್ ಮಾಡೋಣ. ಏಡಿ ಯಾವತ್ತೂ ತಿಂದಿಲ್ಲ, ಒಂದ್ಸರಿ ಫ್ರೆಂಡ್ ಮನೇಲಿ ತಿಂದಿದೆ, ಸಣ್ಣ ಏಡಿ, ಅಸಹ್ಯ ಅನ್ಸ್ಬಿಟ್ಟಿತ್ತು. ದೊಡ್ಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಮೀಟ್ ಇರುತ್ತಲ್ಲ ಅದರಲ್ಲಿ. ಕೆರೆ ಕಂಪ್ಲೇಂಟ್ ಅಂತ ಇದು ನಂಗೆ ಗೊತ್ತು, ನಂಗೆ ಮೀನ್ ಬಗ್ಗೆ ನಂಗೆ ಗೊತ್ತು. ಅದು ಅಯಲ ಅಂತಾರೆ, ಲೈಕ್ ಮರ್ಕಲ್ ಅಂತಾರೆ ಇಂಗ್ಲೀಷಲ್ಲಿ. ಇದೆಲ್ಲ ಸೀ ಫುಡ್, ಎಲ್ಲ ಸೀ ಫುಡ್ಸ್ ಅಲ್ಲ, ಇದು ಕೆರೆದು. ಇದು ಮಾತ್ರ ಕೆರೆ, ಎಲ್ಲ ಸೀ ಫುಡ್ಸ್. ಹೌದು, ಇದೆಲ್ಲ ಸೀ ಫುಡ್ಸ್ಗಳು ನೋಡಿ ಹೆಂಗಿದೆ. ಇದೆಲ್ಲ ಚಿಕನ್, ಮಟನ್ ಚಿಕನ್. ಇವು ವೆರೈಟಿ ಯಾವ್ದು ತಿನ್ನಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಬಟ್ ಚಿಕನ್ನು, ಮಟನ್ನು, ಸೀ ಫುಡ್ಸ್ ಇಷ್ಟೇ. ಮತ್ತು ಡೆಸರ್ಟ್ಸಲ್ಲಿ ಬೇರೆ ಏನು ಟ್ರೈ ಮಾಡಬಾರ್ದು. ಇದು ಪಾಂಪ್ಲೆಟು, ಇದು ವೈಟ್ ಪಾಂಪ್ಲೆಟ್ ಅಲ್ಲ? ಹೆಂಗೆ ಗೈಸ್ ಇದು ನೋಡಿ, ಇದು ಮತ್ತೆ ಇದು ತಗೊಂಡಿದ್ದೀವಿ. ಇವೆರಡಕ್ಕೆ ಎಷ್ಟು ಗೊತ್ತಾ? ಒಂದೊಂದಕ್ಕೆ 100 ರೂಪೀಸು. ಇದು 100, ಇದು 100. ನಮ್ಮ ಮನೆ ಮಾರ್ಕೋಬೇಕಾಗುತ್ತೆ. ಯಾವ್ದಾರು ಹುಡುಗಿ ಜೊತೆ ಬಂದ್ವಿ ಅಂದರೆ ಊಟ ಇಟ್ಕೊಂಡು ಬಿಡ್ತಾರೆ. ಅವರು ಆಕ್ಚುಲಿ ಚೆನ್ನಾಗಿ ಊಟ ಮಾಡೋ ಹುಡುಗಿರ ಜೊತೆ ಬಂದರೆ ನಮಗೆ ಹೋಗ್ಬಿಡುತ್ತೆ. ರಾಡೆ ಫುಲ್ಲು ಹೊಡೆದಿದ್ದು ಆ ಹುಡುಗಿಗೆ ಚುಡಾಯಿಸ್ತಾ ಇದ್ದಾನೆ ಪಾಪ ವಿನೋದ್. ಹೋಲಿಕೆ ಪೀಚಾರೆ ಅಂದೆ, ಹಿಂದಿಯಲ್ಲಿ ಹೋಳಿ ಆಡಿದವ್ರು ಹಿಂದೆ ಬರ್ತವ್ರೆ ಅಂತ ಹೇಳಿದೆ. ಏನ್ ತಪ್ಪಿದೆ? ನಮ್ಗೆ ನಾವು ಹುಡುಗರು ಇದೀವಪ್ಪ, ಎಲ್ಲ ಕಂಪನಿ ಕೊಡ್ಬೇಕು. ಅದಕ್ಕೆ ಚಾಲೆಂಜ್ ಹಾಕಿದ್ರೆ ಚೆನ್ನಾಗಿದ್ದಾಳಂತೆ, ಅದಕ್ಕೆ ಮಾತಾಡ್ಸಕ್ಕೆ ಹೇಳ್ತಿದ್ವಿ. ಮಾತಾಡ್ಸಿ ಇವ್ರಿಗೆ ಮಾತಾಡ್ಸ್ಬೇಕಂತ. ಜೊತೆಲಿ ಅದ್ರ ಹುಡುಗಿ ಇದ್ರೆ, ಹುಡುಗ ಇದ್ರೆ ಹೊಡಿತನ ಕೆಣ್ಣಿಗೆ ರಮ್ಮ ಅಂತ. ಇವಾಗ ನಂದೇ 3, 2, 1 ಬೇಡ ಅಂದ್ರು ಹೀರೋ ಆಗಕ್ಕೆ ಒಬ್ರಲ್ಲ ಒಬ್ರು ಬರ್ತಾರೆ ಧರ್ಮ ರೇಟಿಗೆ. ಫ್ರೀ ಆಗಿದ್ದವರೆಲ್ಲ ಹೀರೋ ಆಗ್ಬಿಡ್ತಾರೆ ಈಗ. ಅದಕ್ಕೆ ಬೇಡ. ಚೆನ್ನಾಗಿದೆ, ಅದು ಕಂಪೇರ್ ಮಾಡಿ ಚೆನ್ನಾಗಿದ್ದು ಏನು ಮಾಡೋಕ್ಕಾಗುತ್ತೆ ಹೇಳಿ? ಏನು ಮಾಡೋಕ್ಕಲ್ಲ, ನೋಡ್ಕೊಂಡು ಖುಷಿ ಪಡ್ಬೇಕಷ್ಟೇ. ಬುಕ್ಸಾ? ಹಂಗಾಗಿ ಮಾತಾಡ. ಆವಾಗ ಹುಡುಗಿ ಏನಂತ ಹೇಳಿ, ಅಣ್ಣ ಇರೋ ಬುಕ್ಸೇ ಓದಕ್ಕಾಗ್ತಲ್ಲ, ಇನ್ನು ಈ ಬುಕ್ಸಲ್ಲಿ ಓದ್ಕೊಬಿಡೋಣ ಅಂತ ಹೇಳಿದ್ರೆ, ಅಣ್ಣ ಅಂತ ಹೇಳ್ಬಿಟ್ಟಿಯಲ್ಲ, ನೀನು ಓದಿದ್ದು ಸಾಕು, ಬದುಕು ಸಾಕು, ಬಾ ಮದುವೆ ಮಾಡ್ತೀನಿ ಅಂತ ಮದುವೆ ಮಾಡ್ಬಿಡ್ತೀವಿ. ಅಣ್ಣ ಅಂದ್ಮೇಲೆ ಎಲ್ಲ ಮಾತು ಚೆನ್ನಾಗಿದೆ. ಅದು ಕೊಪ್ಪು ಚೆನ್ನಾಗೇ ಇದೆ ಪಿಂಕ್ಗೆ. ಝೋಝೋ ಪಬ್ಬು.